ಈ ಒಂದು ವಿಡಿಯೋ ನಿಮ್ಮ ಲೈಫನ್ನ ಸೇವ್ ಮಾಡ್ಬೋದು. ಸ್ನೇಕ್ ಬೈಟ್ ಆರ್ ಹಾವು ಕಚ್ಚಿರೋ ಟೈಮಲ್ಲಿ. ಸೊ ವಿಡಿಯೋನ ಪೂರ್ತಿ ನೋಡಿ. ಹಾವು ಕಚ್ಚಿದಾಗ ಒಂದು ಸ್ಟುಪಿಡ್ ಥಿಂಗ್ ಯಾವತ್ತೂ ಮಾಡಬಾರ್ದು ಅಂದರೆ, ಈ ಮೂವಿಲೆಲ್ಲ ತೋರಿಸೋ ಥರ ಯಾವ ಪ್ಲೇಸಲ್ಲಿ ಹಾವು ಕಚ್ಚಿರುತ್ತಲ್ವ ಬಾಯಿಯಿಂದ ವಿಷನ ತೆಗಿಯೋಕೆ ಯಾವತ್ತೂ ಕೂಡ ಟ್ರೈ ಮಾಡ್ಬಾರ್ದು. ಬಿಕಾಸ್ ಆವಾಗ ವಿಷ ನಿಮ್ಮ ಬಾಯಿಯಿಂದ ಬಾಡಿ ಫುಲ್ ಸ್ಪ್ರೆಡ್ ಆಗುತ್ತೆ. ಹಾವು ಕಚ್ಚೋದಂದ್ರೆ ಜಸ್ಟ್ ಗಾಯ ಅಲ್ಲ, ಅದು ಹಾವು ವಿಷನ ನಿಮ್ಮ ಬಾಡಿಗೆ ಇಂಜೆಕ್ಟ್ ಮಾಡುತ್ತೆ. ಅದು ಬ್ಲಡ್ಡಿಂದ ಫುಲ್ ಬಾಡಿಗೆ ಸ್ಪ್ರೆಡ್ ಆಗುತ್ತೆ. ಆ್ಯಕ್ಚುಲ್ ಆಗಿ ಏನು ಮಾಡಬೇಕು, ಹಾವು ಕಚ್ಚಿದಾಗ ಯಾವ ಪ್ಲೇಸಲ್ಲಿ ಹಾವು ಕಚ್ಚಿರುತ್ತಲ್ವ ಅಲ್ಲಿ ಸೋಪ್ ವಾಟರಿಂದ ಕ್ಲೀನಾಗಿ ವಾಶ್ ಮಾಡಬೇಕು. ನೆಕ್ಸ್ಟು ಬಟ್ಟೆಯಿಂದ ಕಟ್ಟಬೇಕು. ಜಾಸ್ತಿ ಟೈಟಾಗಿ ಕೂಡ ಕಟ್ಟಬಾರ್ದು. ಯಾವ ಪ್ಲೇಸಲ್ಲಿ ಕಟ್ಟಿರ್ತೀರಲ್ಲ ಅಲ್ಲಿ ಒಂದು ಫಿಂಗರ್ ಪಾಸ್ ಆಗಬೇಕು, ಅಷ್ಟು ಗ್ಯಾಪನ್ನು ಕೂಡ ಇಟ್ಟಿರಬೇಕು. ನೆಕ್ಸ್ಟು ಆ್ಯಂಬುಲೆನ್ಸ್ಗೆ ಕಾಲ್ ಮಾಡಿ ಹಾಸ್ಪಿಟಲ್ಗೆ ಹೋಗಿ ಆ್ಯಂಟಿವೇನಮನ್ನು ತೊಗೊಳ್ಬೇಕು. ಆ್ಯಂಡ್ ಯಾವ ಹಾವು ಕಚ್ಚಿರುತ್ತಲ್ಲ ಅದರ ಅಪಿಯರೆನ್ಸ್ ಸ್ವಲ್ಪ ಗೊತ್ತಿರಬೇಕು. ಆ್ಯಂಡ್ ಹಾವು ಕಚ್ಚಿರೋ ಟೈಮ್ ಕೂಡ ಗೊತ್ತಿರಬೇಕು. ಆವಾಗ ಡಾಕ್ಟರ್ಗೆ ಹಾವನ್ನ ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗುತ್ತೆ. ಹೆಚ್ಚಿನ ಜನ ಹಾವು ಕಚ್ಚಿದ ಕೂಡಲೇ ಪ್ಯಾನಿಕ್ ಆಗ್ತಾರೆ. ಆವಾಗ ಹಾರ್ಟ್ ರೇಟ್ ಜಾಸ್ತಿ ಆಗಿ ವಿಷ ಬಾಡಿ ಫುಲ್ಲು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾವು ಕಚ್ಚಿರೋ ಟೈಮಲ್ಲಿ ಕೂಲಾಗಿರಿ, ನಿಮ್ಮ ಲೈಫ್ ಕೂಡ ಸೇವ್ ಆಗ್ಬೋದು.